ಹಲೋ ನಮಸ್ಕಾರ, ಕಾಮಿಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯ ಜ್ಯೋತಿ. ಪಂಚಿಂಗ್ ಡೈಲಾಗ್ಸ್ಗಳೊಂದಿಗೆ ಪ್ರಾಣೇಶ್ ನಿಮ್ಮ ಮುಂದೆ ಹಾಸ್ಯದ ರಸದೌತಣವನ್ನ ಬಡಿಸ್ತಾರೆ ಡೈಲಾಗ್ ಕಿಂಗ್ ಪ್ರಾಣೇಶ್. ಇದು ಈ ಹೊತ್ತಿನ ವಿಶೇಷ ಪ್ರಾಣೇಶ್ ಪಂಚ್. ಮನುಷ್ಯರು ಲವ್ ಮಾಡೋದಕ್ಕೆ ಇಲಿಗಳ ಉದಾಹರಣೆ ಕೊಡ್ತಾರೆ ಪ್ರಾಣೇಶ್. ಪ್ರಾಣಿಗಳ ನಡುವಿನ ಪ್ರೀತಿ ಹೇಗಿರುತ್ತೆ, ಮನುಷ್ಯರ ಪ್ರೀತಿ ಹೇಗಿರುತ್ತೆ ಅನ್ನೋದನ್ನ ತಮ್ಮ ಹಾಸ್ಯದ ಶೈಲಿಯಲ್ಲಿ ವಿವರಿಸಿದ್ದಾರೆ. ಬನ್ನಿ ಕೇಳೋಣ. ಸೈನ್ಸ್ ಮಾಸ್ತರ್ ಬಂದ, ಇಲಿ ಬೋ ಅಂತಂದಿಟ್ಟ. ಲೇ ಬರೀ ಲವ್ ಲಿಗಾಡ ಇದ್ರಾಗ ಆತು ನಿಮ್ಮದು. ಲವ್ ಲೆಟ್ರ್ ಬರದೆ, ಮೆಸೇಜ್ ಕಳಿಸಿದೆ. ಒಂದು ಸಣ್ಣ ಪ್ರಾಣಿ ಇಲಿ, ಅದು ಮೊದಲು ತನ್ನ ಆಹಾರ ಹುಡುಕೊಳ್ತೈತೆ, ಆಮೇಲೆ ಲವ್ ಮದುವೆ ಅಂತ ಹೋಗತ್ತೆ. ಹೆಂಗೆ ಹೇಳ್ತೀರಿ ಸರ ನೀವು? ನೋಡ್ರಿ ಇಲ್ಲಿ ಇಲಿ ಬೋನೊಳಗೆ ಒಂದು ಹೆಣ್ಣು ಇಲಿ ಕಟ್ಟಿದ, ಈ ಕಡೆ ಮೆಣಸಿನಕಾಯಿ ಮಿರ್ಚಿ ಇಟ್ಟ, ಗಂಡಿಲಿನ ಬಿಟ್ಟ. ಹೋಗಿ ಗಂಡಿಲಿ ಮೊದಲು ಮಿರ್ಚಿ ತಿಂದುಬಿಡ್ತೀವಿ, ತಿಂದು ಹೊರಗೆ ಬಂದುಬಿಡ್ತೀವಿ. ಹೆಣ್ಣು ಇಲಿ ಕಡೆ ನೋಡಲೇ ಇಲ್ಲ. ನೋಡ್ರಿ, ಅದಕ್ಕೆ ಸಹಿತ ಹೆಣ್ಣು ಬೇಕಿಲ್ಲ. ಆಹಾರ ಮುಖ್ಯ. ಆಹಾರ ಗಳಿಸೋದು ಕಲೀರಿ, ನೌಕರಿ ಹಿಡಿಯೋದು ಕಲೀರಿ. ಮತ್ತೊಂದು ಅರ್ಧ ಗಂಟೆ ಬಿಟ್ಟು ಬ್ರೆಡ್ ಕಟ್ಟಿದ, ಮತ್ತು ಇಲಿ ಬಿಟ್ಟ. ಬ್ರೆಡ್ ಕಚ್ಕೊಂಡು ಗಂಡಿಲಿ ಹೊರಗೆ ಬಂತು, ಹೆಣ್ಣಿನ ಕಡೆ ನೋಡಲೇ ಇಲ್ಲ. ಮತ್ತೊಂದು ತಾಸು ಬಿಟ್ಟು ಮತ್ತೇನೋ ಒಂದು ಕೇಕ್ ಕಟ್ಟಿದೆ, ಹೋಗಿ ಇಲ್ಲಿ ಕೇಕ್ ತಂತು. ಗೊತ್ತಾತಿಲ್ಲ ನಿಮಗೆ? ಹೌದು ಸರ, ಹೌದು ಸರ, ನೌಕರಿ ಹುಡುಕ್ಬೇಕ್ರಿ. ಏನಾರ ಅನುಮಾನ ಅದ ನಿಮಗೆ? ಏನೂ ಇಲ್ರಿ ಸರ. ಇನ್ನೇನು ಅನುಮಾನ ರೀ? ಗುರ್ಲಿಂಗ್ ಯಜ್ಞ ಅಂತ ಅನುಮಾನ ಐತಿ ಸರ. ಏನು ಬಗಳು? ಆ ಇಲಿ ಚೇಂಜ್ ಮಾಡ್ರಿ ಸರ ನೀವು. ಮೋಸ್ಟ್ಲಿ ಆ ಇಲಿ ಅದ್ರ ಹೇಳ್ತಿರ್ಬೇಕ್ರಿ, ನನಗೆ ಯಾಕೋ ಅನುಮಾನ ಐತೆ ಅಂದವು. ನೀರು ಕೊಡು. ಕರೆಕ್ಟಾ? ಇದನ್ನು ನಾವು ವಕ್ರದೃಷ್ಟಿ ಅಂತೀವಿ. ಇದರೊಳಗೆ ಏನೂ ಇಲ್ಲ, ಹಿಂಗೆ ನೋಡಿದ್ರೆ ಹೆಂಗ್ರಿ ಅಂದರೆ, ಮಡಿವಂತಿಕೆ ಮಾಡಿದ್ವಿ ಅಂದ್ರೆ ಭಾಳ ಹಿಂದೆ ಉಳಿದ್ಬಿಡ್ತೀವಿ ನಾವು. ಮಕ್ಕಳನ್ನ ಫ್ರೀ ಆಗಿಬಿಡ್ರಿ ಅಂತ ಹೇಳ್ತಿರ್ತೀನಿ ನಾನು. ಭಾಷಣಗಳೆಲ್ಲ 50-60 ಕ್ಯಾಸೆಟ್ ಅದಾವೆ ಮನೆಗಳಾಗ ಅಂತ ಹೇಳಿದ್ರಿ. ನಾ ಹೇಳೋದು ನನ್ನ ಉದ್ದೇಶ ಇಷ್ಟ, ಸ್ವಲ್ಪ ಕಾವ್ಯ ಸಾಹಿತ್ಯ ಓದಿಸ್ರಿ. ಬರೀ ಮಾರ್ಕ್ಸ್ ಕಾರ್ಡು ಮಕ್ಕಳನ್ನು ಉದ್ಧಾರ ಮಾಡೋಂಗಿಲ್ಲ. ಸ್ವಲ್ಪ ಲೌಕಿಕ ಜ್ಞಾನ ಬೇಕು, ಎಲ್ಲರೊಳಗೆ ಬೆರೆಯುವಂಥ ಗುಣ ಬೇಕು. ನಾವು ಸಿನಿಮಾದಾಗ ಸೈಟ್ ಡೈಲಾಗ್ ಅದ್ರಿ, ಇಂಜಿನಿಯರಿಂಗ್ ಓದಿದ್ರೆ ಇಂಜಿನಿಯರೇ ಆಗಬೇಕಂತ ಕನಸು ಕಾಣ್ತೀವಿ, ಡಾಕ್ಟ್ರ್ ಓದಿದ್ರೆ ಡಾಕ್ಟ್ರೇ ಆಗ್ಬೇಕಂತ. ಒಂದು ಏನಾದರೂ ಓದಿದ್ವಿ ಅಂದ್ರೆ ಅದನ್ನೇ ಆಗಬೇಕು ಅಂತ ಕನಸು ಕಾಣ್ತೀವಿ. ಅದಕ್ಕೆ ಸಿನಿಮಾದಾಗ ಒಂದು ಡೈಲಾಗ್, ಪುನೀತ್ ರಾಜ್ಕುಮಾರ್ ಸಿನಿಮಾ ಯಾವುದೋ ಅದು, ಒಂದೇ ಓದಿದ್ರೆ ಅದು ಏನು ಓದಿರ್ತೀವೋ ಅದೇ ಆಗ್ಬೇಕಾಗತ್ತೆ. ಏನೂ ಓದಲಿಲ್ಲ ಅಂದ್ರೆ ಮಾಡಿದ್ದೆಲ್ಲ ಕೆಲಸನ. ಹೌದಾ? ಈ ಪರಿಸರದೊಳಗೆ ಬೆಳೆದು ಬಂದವ್ರು ನಾವು. ಏನು ಸಿಗ್ತೈತೆ ಅದನ್ನು ಓದಿದ್ವಿ, ಏನು ಕಂಡಿತು ಅದನ್ನು ಮಾಡಿದ್ವಿ, ಜಾಕ್ ಆಫ್ ಆಲ್ ಟ್ರೇಡ್ ಆದ್ವಿ. ಈಗಿನ ಮಕ್ಕಳು ಇಲ್ಲರಿ, ಏನು ಓದಿರ್ತಾವೆ ಅಷ್ಟು. ಸಾಫ್ಟ್ವೇರ್ ಬಿಟ್ಟು ಏನೂ ಐಡಿಯಾ ಇರೋಂಗಿಲ್ಲ ನಮಗೆ. ಯಾವುದಾದ್ರು ಒಂದು ಸಬ್ಜೆಕ್ಟ್ ಅದನ್ನು ಬಿಟ್ಟರೆ ಬೇರೆ ಏನೂ ಹೊರಗಿನ ಪ್ರಪಂಚ ಗೊತ್ತಿರೋಂಗಿಲ್ಲ. ಬೆಂಗಳೂರೊಳಗೆ ಇಲ್ಲೂ ಹಂಗೆ ಇರ್ಬೋದು ರೀ. ಬೆಂಗಳೂರಾಗಂತೂ ಸಾಫ್ಟ್ವೇರ್ ನೋಡಿದ್ರೆ ಕನಿಕರ ಆಗ್ತದೆ ರೀ. ಕುರ್ಚುಲ್ಕ ಆಡಿ ದಾಡಿ, ಹಾಫ್ ಹರಿದು ಬರ್ಮಡ, ತೂತು ಬಿದ್ದ ಟೀ ಶರ್ಟು, ಚಾಳೀಸ್ ಹಿಂಗೆ ಎಣ್ಣೆ ಮಾರಿ, ಕಿವ್ಯಾಗ ಹಿಡ್ಕೊಂಡು ಬಕ್ಕಣದಾಗ ಎಲ್ಲೋ ಮೊಬೈಲ್ ಇಟ್ಕೊಂಡು ಹೋಗ್ತಿರ್ತಾನೆ ಹಿಂಗೆ. ನಮ್ಮ ಕಡೆ ಗೊತ್ತಿರಂಗಿಲ್ಲ. ಪಾಪ ಹುಡುಗ ತಂದೆ ತಾಯಿನ ಕಳ್ಕೊಂಡತ್ತೇನ, ₹1 ತೊಗೋತಮ್ಮ ಅಂತ ಕೊಡ್ತಾರೆ. ಅದು ಭಿಕ್ಷುಕ ಅನ್ಕೊಂಡ್ಬಿಡ್ತಾರೆ. ಅಂತಂಥ ಡ್ರೆಸ್ ಇವರು. ನೀಟ್ನೆಸ್ ಹೋಗಿಬಿಡ್ತದೆ. ಅದು ಯಾಕೆ ಹಂಗೆ ವಿಜ್ಞಾನಿಗಳಾದಂಗೆ ಆಗ್ತಾರೋ ಗೊತ್ತಾಗಂಗಿಲ್ಲ ನನಗೆ. ಆದರೆ ನಮ್ಮಲ್ಲಿ ದೊಡ್ಡ ಸಹಿತ ನೀಟಿರ್ತಾರೆ ಸ್ನೇಹಿತರು. ನೀವು ಉತ್ತರ ಕನ್ನಡಕ್ಕೆ ಬಂದ್ರೆ ಜೀವನ ಅನುಭವ ಜಾಸ್ತಿ. ಸ್ವಚ್ಛ ಇರಬೇಕು, ಸ್ನಾನ ಮಾಡಬೇಕು, ಗುಡಿಗೆ ಹೋಗ್ಬೇಕು. ಅದ್ರೊಳಗೆ ಸಹಿತ ಬೆಂಗಳೂರ ಮಂದಿ ಅಂಜಿ ಸಾಯ್ತಾರೆ ರೀ ದೇವ್ರಂದ್ರೆ. ಅಯ್ಯಪ್ಪ, ಬೆಂಗಳೂರು ಮಂದಿ ದೇವ್ರು ಇಲ್ಲೂ ಜಾಸ್ತಿ ಇರ್ಬೋದು, ಹೆಣ್ಣು ದೇವತೆಗಳು. ಅಲ್ಲೂ ಅಣ್ಣಮ್ಮ, ಪಿಳೇಕಮ್ಮ, ಸರ್ಕಲ್ ಮಾರಮ್ಮ, ಗಾಳೆಮ್ಮ, ದುರ್ಗಮ್ಮ ಅಂಜಿ ಸಾಯ್ತಾವ್ರಿ. ಉತ್ತರ ಕರ್ನಾಟಕದಾಗ ಸಾಧ್ಯ ಇಲ್ಲ, ಯಾರಿಗೂ ಅನ್ಸಂಗಿಲ್ಲ ನಮ್ಮ ಮಂದಿ. ಈ ಬೆಂಗಳೂರು ಕಲಾಸಿ ಪಳ್ಳಕ್ಕೆ ಹೋಗೋ ಒಂದು ಸಿಟಿ ಬಸ್ನಾಗ ಕೂತಿದ್ದೆ ನಾನು. ಕಂಡಕ್ಟರ್ ಟಿಕೆಟ್ ಅಂತ ಬಂದು ಕೂಡಲೇ ಒಂದು ಮುದುಕಿ ಏನು ಮಾಡ್ತೀವಿ, ಕರ್ರಗಿತ್ತು, ಕೂದಲಾಕಿ ಕೆದರಿಕೊಂಡು ಸೆರಗೆ ಹೋಗೋದು, ಕುಂಕುಮ ಹಿಂಗೆ ಅಳಿಸ್ಕೊಂಡು ಅನ್ನಕತ್ತಿ ಬಿಡ್ತು. ಕಂಡಕ್ಟರ್ ಗಾಬರಿ ಆಗ್ಬಿಟ್ರಿ. ಓಡಿ ಬಂದು, ತಾಯಿ ಏನಾಯ್ತಮ್ಮ? ಏನು? ಅಣ್ಣಮ್ಮ ಬಂದಾಳ ಮೈಯಾಗ. ಯಮ್ಮ ಯಾಕೆ ಬಂದ್ಲಮ್ಮ ಅಣ್ಣಮ್ಮ? ಅಯ್ಯೋ ತಾಯಿ ಯಾಕೆ ಬಂದಮ್ಮ? ಟಿಕೆಟ್ ಕೇಳಿದೆಲ್ಲ. ಟಿಕೆಟ್ ಕೇಳಿದ್ ಬಂದ್ರಿ. ಅಯ್ಯೋ ತಾಯಿ ಕೋಪಿಸ್ಕೋಬೇಡ ತಾಯಿ, ಟಿಕೆಟ್ ತಗೊಳ್ಳಲ್ಲ ತಾಯಿ. ಎಲ್ಲಿಗೆ ಹೋಗ್ಬೇಕು ತಾಯಿ? ಕಲಾಸಿ ಪಾಳ್ಯಕ್ಕೆ ಹೋಗ್ಬೇಕು. ನೋಡಿ ಒಂದು ಕಲಾಸಿ ಪಾಳ್ಯಕ್ಕೆ ಬಸ್ ಹೋತ್ರಿ. ಕಲಾಸಿ ಪಾಳ್ಯಕ್ಕೆ ಹೋಗಾಕಿ ಗುಡಿಸಲು ಎಲ್ಲಿ ಐತೋ ಅಲ್ಲಿ ತನಕ ಹೋತ್ರಿ ಬಸ್. ಆಕಿನ ಗುಡಿಸಲು ಮುಂದೆ ಇಳಿಸಿ ಬರೇ ಟಿಕೆಟ್ ರೊಕ್ಕ ಅಲ್ರಿ, ಅವತ್ತಿನ ಕಲೆಕ್ಷನ್ ಅಷ್ಟು ಹಾಕಿ ಉಡ್ಯಾಗ ಹಾಕಿದ ಅವ ಕಂಡಕ್ಟರ್. ತಾಯಿ ಕಾಡಬೇಡ ತಾಯಿ, ನನ್ನ ಮಕ್ಕಳಂದಿಗೆ ತಾಯಿ, ನನ್ನ ಕಾಪಾಡಮ್ಮ. ಆಯಿತು ಹೋಗ್ಬೇಕಂದೊಂದು ಹಾಕಿ ಅದ್ರಾಗ ನೋಟ್ ಆರಿಸಿದ ನಡೆಯಂಗಿಲ್ಲ, ವಾಪಸ್ ಕೊಡು ಅಂತ ಚೇಂಜ್ ಮಾಡ್ತೀರಿ. ದೇವರಲ್ಲ ಮತ್ತೆ ಎಲ್ಲ ಗೊತ್ತಾಕತ್ತೆ ನೋಡ್ರಿ. ಇದು ಕೋಟಾ ನೋಟ್ ಐತೆ, ಇದು ತೂತು ಬಿದ್ದೈತೆ, ಇದಕ್ಕೆ ಎಣ್ಣೆ ಎತ್ತೈತೆ ಅಂತೇಳಿ ಎಕ್ಸ್ಚೇಂಜ್ ಮಾಡ್ಕೊಂಡ್ಲು ನೋಟು. ಆಯಿತು ತಾಯಿ, ಹೋಗ್ಬಾ ತಾಯಿ ಅಂತ ನಮಸ್ಕಾರ ಮಾಡಿ ಬಸ್ ಹತ್ತಿ ಬಂದನ್ರಿ. ಇದು ನಮ್ಮ ಹುಬ್ಬಳ್ಳಿ ಮುದುಕಿ ನೋಡಿಬಿಡ್ತೀರಿ. ಒಂದು
ಮೊಯ್ಯಾಗ ದೇವರು ಬಂದ್ರೆ ಕಂಡಕ್ಟರ್ ಟಿಕೆಟ್ ಕೇಳಂಗಿಲ್ಲ, ಮತ್ತು ಮ್ಯಾಗ ಕಲೆಕ್ಷನಿನ ರೊಕ್ಕ ಕೊಡ್ತಾನೆ. ಡಿಸೈಡ್ ಮಾಡಿ ಹುಬ್ಬಳ್ಳಿಗೆ ಬಂತು. ಸೌದತ್ತಿ ಎಲ್ಲಮ್ಮ ಜಾತ್ರೆ ಫುಲ್ ರೀ, ಬಸ್ ಹತ್ತಿ ಮುಂದೆ ಕೂತು ಬಿಡ್ತು. ಟಿಕೆಟ್ ಬಂದು ನೋಡಿಬಿಟ್ಟಿತ್ತು. ಬೆಂಗಳೂರಾಗ ಕೂದ್ಲಾಕಿ ಅದ್ರಿಕೊಂಡಿತ್ತು, ಕುಂಕುಮ ಅಳಿಸಿಕೊಂಡಿತ್ತು, ಸೆರಗ ಹೋಗಿತ್ತು. ಹೇಳಿ ಕೇಳಿ ನಮ್ಮ ಕಂಡಕ್ಟರ್ ಅವು ಹೋಗಿ ನಿಂತು ಏನಾಯ್ತು ನಿನಗೆ ಅಂತ ಕೇಳಿದೆ. ಏನಾಯ್ತು ನಿನಗೆ ಅಂತೇಳಿ ಅಂಜಿ ಬಿಡ್ತೀರ. ಈಗ ಅಪ್ಪ ಆಯ್ತು ಅಂಜುವಲ್ಲ. ಏನಾಯ್ತು? ಎಲ್ಲಮ್ಮ ಬಂದಳ ಮೈಯಾಗ, ಸೌದತ್ತಿ ಎಲ್ಲಮ್ಮ ಬಂದಳ. ಅನ್ಸ್ಬೇಕಾಯ್ತು ಇವ ಏನಂದ, ಎಲ್ಲಮ್ಮ ಬಂದಳ ಆತು 2 ಟಿಕೆಟ್ ತೊಗೊ ನೀನಂದು, ನಿಂದೊಂದು ಎಲ್ಲಮ್ಮಂದು. ಅಯ್ಯ ಯಾಕಪ್ಪ ಮತ್ತೆ? ಅಲ್ಲ ರಶ್ ಐತೆ ಜಾತ್ರೆ, ಒಬ್ಬರಿಗೆ ಸೀಟ್ ಇಲ್ಲ, ಆಕಿನ ಬೇರೆ ಮೈಮ್ಯಾಗ ಕರ್ಕೊಂಡೆ ನೀನು. ಗಾಬರಿ ಆಗಿ ಅಪ್ಪ ಯಾವ ಒಂದ ಕೂಡ ಸಾಕಂದ. ಮತ್ತೆ ಎಲ್ಲಮ್ಮ ಕಿಡಿಕೆಗ ಸಿಳಿಸಿಬಿಟ್ಟು ಹಾಕಿನ ನಾನು. ಅಂಜಲಿಲ್ಲ. ಕೇಳ್ತೀರ ಮುದುಕಿ, ಅಲ್ಲೋ ಯಪ್ಪ ಅಣ್ಣ ಮಂದಗಳೇ ಹಿಕ್ಕಿ ಹಾಕಿದವ ಕಂಡಕ್ಟ್ರು. ಹಾಂ ಅಂಥದ್ದು ನೀನು ಅಂಜಿಕಿಲ್ಲ ಬಲ್ಕಿಲ್ಲ, ನನಗೆ ಟಿಕೆಟ್ ತೊಗೊಂಡು ನಿನಗೇನು ದೇವ್ರದ? ಹುಚ್ಚಿ, ದೇವರಿಲ್ಲ ದಿಂಡ್ರಿಲ್ಲ, ಕಾಯಕವೇ ಕೈಲಾಸ, ದುಡ್ಡು ತಿನ್ಬೇಕು. ಯಪ್ಪ ನಿನಗಿಂತ ಧೈರ್ಯ ಹೆಂಗೆ ಬಂತು? ನನಗೂ ನೌಕರಿಲ್ದಾಗ ನನ್ನ ಮೈಯಾಗ ಹನುಮಪ್ಪ ಬರ್ತಿದ್ದ ಅಂದವ. ಉದ್ಯೋಗ ಸಿಕ್ತು ನೋಡು, ಅವಾಗಿಂಥವೆಲ್ಲ ಬಿಟ್ಟೆ. ಅದಕ್ಕೆ ದಯವಿಟ್ಟು ಮನಸ್ಸನ್ನು ಎದುರಾಗಾರ ಒಂದು ತೊಡಗಿಸಿಗೋ, ಅವಾಗ ಎಲ್ಲ ಹೋಗ್ತಾವ ತಲೆಯಾಗಿನವು. ದುಡಿಬೇಕು, ಮ್ಯಾಲೆ ಬರ್ಬೇಕನ್ನೋ ಬುದ್ಧಿ ಬರ್ತಂತ ಒಬ್ಬ ದೊಡ್ಡ ಕಂಡಕ್ಟರ್ ಹೇಳಿದ ಸ್ನೇಹಿತರೆ. ಪ್ರಾಣೇಶ್ ಪಂಚಿಂಗ್ ಡೈಲಾಗ್ಸ್ ಮುಂದುವರಿತು. ಹೆತ್ತವರೇ ಮಕ್ಕಳನ್ನ ತಪ್ಪು ದಾರಿಗೆ ಎಳಿತಾರಂತೆ. ನನ್ನ ಮಗ ಡಾಕ್ಟರ್ ಆಗ್ಬೇಕು, ಅಮೆರಿಕಾಗ್ ಹೋಗ್ಬೇಕು ಅಂತ ಓದಿಸ್ತಾರೆ, ಆದ್ರೆ ಅದು ತಪ್ಪು. ಯಾಕೆ ಅಂತ ಈ ಹಾಸ್ಯ ಕಿಂಗ್ ಹೇಳ್ತಾರೆ, ಕೇಳಿ. ಇವತ್ತಂತೂ ಮಕ್ಕಳಲ್ಲಿ ಓದುವ ಹವ್ಯಾಸ ಇಲ್ಲ. ಓದಬೇಕು ಸಾಲಿ ಟೆಕ್ಸ್ಟ್ ಬುಕ್ಕ, ಬೇರೆ ಕವಿಗಳು ಗೊತ್ತಿಲ್ಲ, ಸಾಹಿತ್ಯ ಗೊತ್ತಿಲ್ಲ. ಅದ್ರಾಗ ಇಂಗ್ಲೀಷ್ ಮೀಡಿಯಂ ಹುಡುಗರುಗಳಂತೂ ಅದ್ಭುತ ತಾಯಿ ಅಂದ್ರೆ ಭಾಳ ಆಶ್ಚರ್ಯ ಆಗ್ತಾವೆ ನೋಡಿದ್ರೆ. ಪಾಪ ರೋಬೋಟ್ ಇದ್ದಂಗೆ ಅದಾವ್ರಿ ಅವು. ಕೀ ಕೊಟ್ರೆ ಕೆಲಸ ಮಾಡ್ತಾವ, ಟಿಂಗ್ 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 ಓಡಾಡ್ತಾವ. ಮನೆಗೆ ಯಾರು ಬಂದ್ರೆ ಬಾಗ್ಲ ತೆಗಿತಾವ, ಯಾರು ಬಂದಾರಂತ ಹೇಳಕ್ಕೆ ಬರೋಂಗಿಲ್ಲ ಅವಕ್ಕೆ. ಲ್ಯಾಂಡ್ ಫೋನ್ ಎತ್ತಿದ್ರೆ ಮಾತಾಡೋದು ನೋಡ್ಬೇಕು ನೀವು. ರ್ಯಾಂಕ್ ಹುಡುಗರು ಇರ್ತಾವೆ ಮನೆಗೆ, ಇಂಗ್ಲೀಷ್ ಮೀಡಿಯಮ್ನು ಗೋಣ ಹಾಕ್ತಿರ್ತಾವ್ರಿ. ಹಲೋ ಅಪ್ಪ ಇದ್ದಾರ? ಮಾತಾ ಇಲ್ರಿ. ಮಕ್ಕಳು ಆಡಬೇಕು ತಾಯಿ ಅಂದ್ರೆ, ಆಟ ಆಡಬೇಕು. ನೀವು ಅಷ್ಟಮ್ಮ ಟಿ ವಿ ಮುಂದೆ ಕೂಡಬಾರ್ದು. ಈ ಥರ ಸಂಘ ಸಂಸ್ಥೆಯಲ್ಲಿ ಭಾಗವಹಿಸ್ಬೇಕು. ಇವ್ರು ಮಂತ್ಲಿ ಮೀಟಿಂಗ್ ಇದ್ರೆ ನೀವೇ ಮಾತಾಡ್ಬೇಕು. ಯಾರೋ ಗೆಸ್ಟ್ ಅಲ್ಲಿಂದ ಕರೆಸೋ ತ್ರಾಸ ಆಗ್ತದೆ. ನಾ ಹೇಳುತ್ತೆ ಇಲ್ಲಿಯವರೇ ನಾಟಕ ಆಡಿದ್ರು ಅಂತ ಕೇಳಿ ಭಾಳ ಸಂತೋಷ ಆಯ್ತು ನನಗೆ. ಭಾಳ ಒಳ್ಳೆಯ ಬೆಳವಣಿಗೆ ಇದು. ಆದಷ್ಟು ನೀವೇ ಇನ್ವಾಲ್ವ್ ಆಗಿ ಇಂಥ ನಗರಿಯಲ್ಲಿ ಇದ್ದಾಗ ಹವ್ಯಾಸಗಳನ್ನ ನಿಮ್ಮ ಮಕ್ಕಳನ್ನೂ ಕರ್ಕೊಂಬರ್ರಿ. ಕೆಲವ್ರು ಮಕ್ಕಳು ಕರ್ಕೊಂಬಂದಿರಂಗಿಲ್ಲ ರೀ. ಇಂಥದ್ದೆಲ್ಲ ಅವ್ರು ನೋಡಬಾರ್ದು. ಅವ್ನು ರ್ಯಾಂಕ್ ಸ್ಟೂಡೆಂಟ್ ಅಲ್ವಾ, ಅವ್ನು ಅಮೇರಿಕಕ್ಕೆ ಹೋಗ್ತಾನೆ, ನೀವು ಇಲ್ಲೇ ಇರ್ತೀರಿ, ನೀವು ಇಲ್ಲೇ ಸಾಯ್ತೀರಿ, ಅಲ್ಲೇ ಸಾಯ್ತಾನೆ. ಅವನು ಎಲ್ಲೋ ಕಳಿಸ್ಬೇಕು ನಾವು ಅಂತೇನು ಬೆಳೆಸ್ತಿರಲ್ಲ, ಅದೇ ದೊಡ್ಡ ಮಾರಕ. ಅವನು ನಮ್ಮ ಜೊತೆಗೆ ಉಳಿಸ್ಕೋಬೇಕು ಅಂತ ನೀವು ಬಯಸಿದಾಗ ಮಾತ್ರ ಅವ ಈ ದೇಶದ ಪ್ರಜೆ ಆಗ್ತಾನೆ. ಅವನಲ್ಲಿ ಧರ್ಮ, ಸಾಹಿತ್ಯ, ಸಂಸ್ಕೃತಿ ಎಲ್ಲ ತುಂಬ್ರಿ. ನಮ್ಮ ಮಕ್ಕಳಿಗೆ ಏನೇನೋ ಗೊತ್ತಿಲ್ಲ ನೋಡ್ರಿ. ಕಾಮನ್ ಸೆನ್ಸ್ ಇರಲಾರ್ದಂತೂ ದೊಡ್ಡ ಪ್ರಾಬ್ಲಮ್. ಒಂದಾನೊಂದು ಕಾಲಕ್ಕೆ ಋಷಿಗಳ ಆಶ್ರಮದಲ್ಲಿ ಒಬ್ಬ ಋಷಿಗಳ ಹತ್ರ 4 ಜನ ಶಿಷ್ಯರಿದ್ದರು. 3 ಜನ ಶಿಷ್ಯರು ಅದ್ವಿತೀಯ ಪಂಡಿತರಾದರು. ಒಬ್ಬ ದಡ್ಡ ಗುರುಲಿಂಗನಂತವ ಬರೀ ಆಶ್ರಮಕ್ಕೆ ನೀರು ಹೊರತಿದ್ದ, ಎಲ್ಲರ ಬಟ್ಟೆ ಒಗಿತಿದ್ದ, ಗುರುಗಳಿಗೆ ಸೇವಾ ಮಾಡ್ತಿದ್ದ. ಅವನಿಗೆ ಬರೀ ಕೆಲಸ, ತಲೆಗೆ ವಿದ್ಯೆ ಹತ್ತಲಿಲ್ಲ. ಈ 3 ಜನ ವಿದ್ಯಾರ್ಥಿಗಳೇನಿದ್ದಾರೆ ಮೃತ ಸಂಜೀವಿನಿ ವಿದ್ಯೆಯನ್ನು ಕಲ್ತ್ರಿ. ಅವರು ಸತ್ತ ವ್ಯಕ್ತಿನ ಬದುಕಿಸುವಂಥ, ಸತ್ತ ಪ್ರಾಣಿಯನ್ನು ಬದುಕಿಸುವಂಥ ವಿದ್ಯೆಯನ್ನು ಕಲ್ತರು. 12 ವರ್ಷ ಅದನ್ನು ಕಲ್ತು ಮುಗೀತು. ಇವ ಏನೂ ಕಲಿಯಿಲ್ಲ, ಬರೀ ಸೇವಾ ಮಾಡಿ ಕೆಲಸ ಮಾಡಿ ಅವ್ರಿಗೆ ಕಾಲಕ್ಕೆ ಏನು ಬೇಕು ಒದಗಿಸಿ ಇವ ದಡ್ಡಾಗಿ ಉಳಿದ್ಬಿಟ್ಟ. ಕಾಮನ್ ಸೆನ್ಸ್ ಸೇವಾದಿಂದ ಅವನಿಗೆ ಇಂಥ ಬುದ್ಧಿ ಬಂತು ಅಂದ್ರೆ ಏನೂ ವಿದ್ಯೆ ಬರಲ್ಲ, ಅದು ಇನ್ನೊಬ್ಬರು ಸೇವಾ ಮಾಡ್ಬೇಕು ನಾನು ಅನ್ನೋದು ಬಂತು. ಪ್ರಪಂಚ ನೋಡಿದೆ, ತಿಳುವಳಿಕೆ ಬಂತು. 12 ವರ್ಷ ಆಯ್ತು. 4 ಮಂದಿನ ಗುರುಗಳು ಬೀಳ್ಕೊಡೋ ಸಮಯ ಬಂತು. ಹೋಗಿ ಬರ್ರಪ್ಪ ಅಂತ ಆಶೀರ್ವಾದ ಮಾಡಿದ್ರು. ಹೊಂಟ್ರು. ನೀ ಎಲ್ಲರ ಬದುಕೋಲ್ಲೇ ಅಂತೇಳಿ ಗುರುಲಿಂಗ ಗುರುಗಳು ಆಶೀರ್ವಾದ ಮಾಡಿ ಇವರಿಗೆಲ್ಲ ಏನೇನು ಸನ್ಮಾನ ಮಾಡೋಕೆ ಮಾಡಿ ಕಳಿಸಿರು. 4 ಮಂದಿ ಹೊಂಟರು. ದಾರಿ ಒಳಗೊಂದು 20 ಕಿಲೋಮೀಟ್ರ್ ಹೋದಗಳಿಗೆ ಒಂದು ಸಮಸ್ಯೆ ಎದುರಾತ ಅವ್ರಿಗೆ. ಏನು? ಒಂದು ಸತ್ತು ಪ್ರಾಣಿ ಬಿದ್ದಿತ್ತಲ್ಲಿ. ನಾವು ಕಲ್ತೀವಲ್ಲ ವಿದ್ಯೆ, ಇದನ್ನು ಪರೀಕ್ಷೆ ಮಾಡಬೇಕು ಅಂದರು ಅವರು. ಅದ್ರಾಗ ಒಬ್ಬವ ಎಲುಬು ಜೋಡಿಸೋ ವಿದ್ಯೆಯನ್ನು ಕಲ್ತಿದ್ದ. ಅವ ಎಲ್ಲ ಎಲುಬು ಜೋಡಿಸ್ತೆ ಆರಿಸಿಕೊಂಬ ಅಂತ, ವೆರಿ ಗುಡ್. ಇನ್ನೊಬ್ಬವ ಮಾಂಸ ಮಜ್ಜೆಗಳನ್ನ ತುಂಬೋ ವಿದ್ಯೆಯನ್ನು ಕಲ್ತಿದ್ದ. ಅವ ಮಂತ್ರ ಅಂದು ಮಾಂಸ ಮಜ್ಜೆಗಳನ್ನ ತುಂಬಿದ. ಇನ್ನೊಬ್ಬವ ಚರ್ಮ ವಿದ್ಯೆಯನ್ನು ಕಲ್ತಿದ್ದ, ಬದುಕಿಸೋ ವಿದ್ಯೆಯನ್ನು ಕಲ್ತಿದ್ದ, ಚರ್ಮ ತುಂಬಿದ. 3ನೇದವ ಎದ್ದು ನಿಂತ. ನೋಡ್ತಾರ ಸಿಂಹ ಆತ್ರಿ. ಅದು ಎಲುಬು ಜೋಡಿಸಿದ್ರು, ಮಾಂಸ ಮಜ್ಜೆ ಜೋಡಿಸಿದ್ರು, ಚರ್ಮ ಹೊಚ್ಚಿದ್ರು, ಸಿಂಹ ಆತು. ಅವಾಗ ಗುರುಲಿಂಗ ತಲೆ ಹಾಕಿದ, ಬದುಕಿಸ್ಬೇಡ್ರ ಅದನ್ನು, ಸಿಂಹ ಇದ್ದದು ಎತ್ತಂದ್ರೆ ತಿಂತದೆ. ನಾವು ಜೀವ ಕೊಟ್ಟದ್ದು ನಮ್ಮನ್ನ ಹೆಂಗೆ ತಿಂತದೋ? ಹುಚ್ಚಿದ್ದೀನಿ ನೀನು, ಕಲ್ತು ಬಂದು ವಿದ್ಯೆ ಪರೀಕ್ಷೆ ಮಾಡಿ ಬೇಡ ಹೊಯ್ಕೊಂಡವ ಗುರುಲಿಂಗ. ಕೇಳಲಿಲ್ಲ, ಸಾಯಿರಿ ನನ್ನ ಮಕ್ಕಳು ಅಂತೇಳಿ ಗಿಡ ಏರಿ ಕುಂತ್ಬಿಟ್ಟವ. ಇವು ಎಲ್ಲ ಜೋಡಿಸಿ ಅದ್ರ ಮುಂದೆ ನಿಂತು ಜಾಮ್ ಜೂಮ್ ಒಂದು ಮಂತ್ರ ಅಂದರು. ಸಿಂಹ ಹೊಡ್ರ ಅಂತ ಎದ್ದು ನಿಂತ್ರಿ. ಹಸದ ಮಲಗಿತ್ತ, ಮತ್ತು ಸತ್ತು ಹೋಗಿತ್ತು. ಎಷ್ಟು ದಿವಸ ಆಗಿತ್ತಾನ
ಹಸಿವು ಜಾಸ್ತಿ ಆಗಿತ್ತು. ಗುರ್ರಂದು ಈ ಮೂರೂ ಪಂಡಿತರನ್ನು ತಿಂದು ಹಾಕಿಬಿಡ್ತು. ಮ್ಯಾಲಿಂದ ಕೆಳಗಿಂದ ಇಳಿದು ಬಂದು ಗುರುಲಿಂಗ ಹಣೆ ಬಡ್ಕೊಂಡ, ವಿದ್ಯೆ ಇದ್ರಿ ಏನಪ್ಪ, ಬುದ್ಧಿ ಇಲ್ಲ ನಿಮಗೆ. ಇವತ್ತು ನಾವು ಕಂಡು ಹಿಡಿದ ಯಂತ್ರಗಳು ನಮ್ಮನ್ನು ನುಂಗಾಕ ಹತ್ಯಾವಲ್ರಿ. ಅದಕ್ಕೆ ಈ ಕತೆ ಕಾಮನ್ ಸೆನ್ಸ್ ಬೇಕು ನಮಗೆ. ನಿಮ್ಮ ಮಕ್ಕಳಿಗಿಂತ ಕತೆ ಹೇಳಬೇಕು. ಪುರಾಣ ಪುಣ್ಯಕಥೆಯ ಆಟ ಅಂತೂ ಮಕ್ಕಳಿಗೆ ಗೊತ್ತೇ ಇಲ್ಲ. ದೊಡ್ಡವ್ರಿಗೆ ಗೊತ್ತಿಲ್ಲ ರೀ. ರಾಮಾಯಣ ನೋಡಿದ್ದೀರಾ, ಓದಿದ್ದೀರಾ? ಮಹಾಭಾರತ ಓದಿರಂದ್ರೆ ಇಲ್ಲ ಓದಿಲ್ಲ, ನೋಡಿದ್ದೀರಿ ಅಂತ. ಸೀರಿಯಲ್ನ ನೋಡಿದ್ದೆ ಬಂತು ರೀ. ಡಿಟೇಲ್ ಕತೆ ಇರಂಗಿಲ್ಲ. ನಮ್ಮ ದೇಶದಲ್ಲಿ ಮಹಾಭಾರತ ಗ್ರಂಥ ರೂಪದಲ್ಲಿ ಓದಬೇಕು. ಮತ್ತು ಅದರ ಭಾಗವತ ಅಂತ ಬರ್ತದೆ. ಭಾಗವತದೊಳಗೆ ಮತ್ತು ಮಹಾಭಾರತದೊಳಗೆ ಭಗವದ್ಗೀತೆ, ಅದರಾಗ ಭಾಗವತ ಕೃಷ್ಣನ ಕತೆ, ಅದ್ರ ಸಪ್ರೇಟು. ಎಂತೆಂಥ ಸಣ್ಣ ಸಣ್ಣ ಕತೆಗಳು ಎಷ್ಟು ತತ್ವವನ್ನು ಹೇಳ್ತಾವೆ ಸ್ನೇಹಿತರೆ ಅಂದರೆ ನನಗೆ ಆಶ್ಚರ್ಯ ಆಗ್ತದೆ. ಇದನ್ನು ಯಾಕೆ ಪಠ್ಯಕ್ಕೆ ಒಳಪಡಿಸ್ಬಾರ್ದು ನಾವು? ಪಠ್ಯಕ್ಕೆ ಒಳಪಡಿಸಂಗಿಲ್ಲ ಅಂತವನು. ಅಯ್ಯೋ ಅದೊಂದು ಜಾತಿದಾಗ್ತದೆ. ಹೆಂಗ್ರಿ ಮೊನ್ನೆ ಇದು ನಡೀತು, ಯೋಗ ಡೇ ಜೂನ್ 20 ಅಲ್ರಿ. ಹಾಂ, ಓಮ್ ಅನ್ಲಿಲ್ಲ ರೀ ಬೆಂಗಳೂರಾಗ. ಓಮ್ ಅಂದ್ರೆ ಅದೊಂದು ಕೋಮಿನ ಶಬ್ದ ಹೋಗ್ತದೆ. ಓಮ್ ಅನ್ಬಾಕಿ. ಯಾರ ಸಿನಿಮಾ ಅದಕ್ಕೆ ಬಂದಿಲ್ಲ, ಯಾರಕ್ಕೆ? ಶಿಲ್ಪಾ ಶೆಟ್ಟಿ. ಅಲ್ಲಿ ಮ್ಯಾಲೆ ಕೂತಾಗ ಓಮ್ ಅಂದರೆ ಅದೊಂದು ಕೋಮಿನ ಶಬ್ದ ಅದು ಅಂತೇಳಿ ಅಂದರು. ಹಾಂ, ಪುಂಗಿ ಊದಬೇಕಿಲ್ಲ ನಾನು, ಪಿ 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 ಅಂತ ಪುಂಗಿ ಊದಬೇಕಿಲ್ಲಪ್ಪ. ಓಮ್ ಅಂದರೆ ಒಂದು ಕೋಮಿನ ಜನರಿಗೆ ಸಿಟ್ಟು ಬರ್ತದೆ ಅಂತೇಳಿ ಓಮ್ ಅನ್ನೋದು ಬದಲು ಎಲ್ಲರೂ ಓಮ್ ಅನ್ನೋದು ಅಕಾರ ಉಕಾರ ಮಕಾರಗಳಿರ್ತಕ್ಕಂಥ ವೈಜ್ಞಾನಿಕವಾಗಿ ಸಿದ್ಧ ಅಂತ ವೆಲ್ಕಮ್ ದಿ ಗಾಡ್. ಅದು ಓಮ್ ಅಂದರೆ ಎಲ್ಲ ದೇವತೆಗಳನ್ನ ಆಹ್ವಾನ ಮಾಡುವಂಥ ಒಂದು ಮಂತ್ರ. ಮೈಂಡ್ ಇಷ್ಟು ಪೀಸ್ ಆಗ್ತದೆ ಅಂದರೆ ಆ ಓಂಕಾರಕ್ಕೆ ಅದನ್ನು ಅನುಭವಿಸಿದರಿಗೆ ಗೊತ್ತು. ಸುಮ್ಮನೆ ಈ ತರ್ಜನಿ ಹಿಂಗೆ ಬೆರಳುಗಳನ್ನ ಹಿಡ್ಕೊಂಡು ಚಿನ್ಮುದ್ರದೊಳಗಡೆ ಕೂತು ಓಮ್ ಅಂತ ಒಂದು 10 ನಿಮಿಷ ಸುಮ್ಮನೆ ಕೂತ್ಕೊಳ್ಳಿ, ಯಾವ ಟ್ಯಾಬ್ಲೆಟು ಮಾಡಲಾರ್ದಂಥ ಕೆಲಸವನ್ನು ಆ ಮಂತ್ರ ಮಾಡ್ತದೆ ಸ್ನೇಹಿತರೆ. ಅದು ಮಾನವ ಕುಲದ ಮಂತ್ರ. ಅದನ್ನು ಒಂದು ಜಾತಿ ಕೋಮಿಂದ ಅಂತೇಳಿ ಅಂದು ಹಂಗೆ ಹಿಂಗೆ ಮಾಡಿ ಆಕಿನ ಯೋಗಾಸನ ನೋಡ್ಕಿಂತ ಆಕಿನ ನೋಡಿದವರೇ ಭಾಳ ಅವತ್ತ. ಹಾಂ, ಪ್ರಾಣೇಶ್ ಅವರ ಮತ್ತಷ್ಟು ಕಾಮಿಡಿ ಪಂಚ್ ನಿಮ್ಗಾಗಿ. ನಮ್ಮ ದೇಶದ ಆರೋಗ್ಯಕರ ಆಟ ಯಾವ್ದು ಗೊತ್ತಾ? ಕಬಡ್ಡಿ. ಯಾಕೆ ಅಂತ ಪ್ರಾಣೇಶ್ ಅವರೇ ಹೇಳ್ತಾರೆ, ನೋಡೋಣ. ನಿಜವಾದ ದೇಶೀಯ ಆರೋಗ್ಯಕರ ಆಟ ಅಂದರೆ ಕಬಡ್ಡಿ ಸ್ನೇಹಿತರೆ. ಫಿಸಿಕಲ್ ಮೆಂಟಲ್ ಕೋಆರ್ಡಿನೇಷನ್ ಆಟ ಅದು. ಮೆಂಟಲ್ ಮತ್ತು ಫಿಸಿಕಲ್ ಎರಡೂ ಕೋಆರ್ಡಿನೇಷನ್ ಆಗ್ತಾವೆ ಕಬಡ್ಡಿ. ನಿಮ್ಮ ಮಕ್ಕಳಿಗೆ ಬಾಲ್ಯದಲ್ಲಿ ಕಬಡ್ಡಿ ಆಡಿಸ್ರಿ, ಸ್ವಲ್ಪ ಕೈಕಾಲು ಗಟ್ಟಿ ಆದಗಳೇ 7th 8th ಬಂದರೆ ಕಬಡ್ಡಿ ಆಡಿಸ್ರಿ ಮನೆ ಗ್ರೌಂಡ್ನಲ್ಲಿ. ಇವತ್ತು ಕಬಡ್ಡಿ ಎಲ್ಲಿ ಕಾಣ್ತೀವಿ ಅಂದರೆ RSS ಶಾಖೆಗಳಲ್ಲಿ ಕಾಣ್ತೀವಿ. ಮಕ್ಕಳು ಕಬಡ್ಡಿ ಆಡೋಂಗಿಲ್ಲ. ಕಬಡ್ಡಿ ಹೇಗೆ ಸರ್ವಶ್ರೇಷ್ಠ ಆಟ ಅಂತ ಹೇಳ್ತಂದರೆ ಅದರಲ್ಲಿ ಯೋಗ ಇದೆ ನೋಡ್ರಿ. ಕಬಡ್ಡಿ 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 ಉಸಿರು ಬಿಗಿ ಹಿಡಿತಾರೆ. ಕುಂಭಕ ರೇಚಕ ಪೂರಕ ಯೋಗ ಉಸಿರಾಟ ಮೇನು. ಯೋಗ ನಿಂತಿರೋದೇ ಉಸಿರಾಟದ ಮೇಲೆ. 72,000 ಸಾರಿ ಉಸಿರಾಡ್ತೀವಿ ದಿವ್ಸಕ್ಕೆ ನಾವು. ಹೆಚ್ಚು ಆಡಿದ್ರೆ ಮರಣ, ಅಷ್ಟರೊಳಗೆ ಆಡಿದ್ರೆ ನಿಯಮಿತವಾಗಿರ್ತೀವಿ. ಕಡಿಮೆ ಆಡಿದ್ರೂ ಮರಣನೇ. ಹಾಂ, ಆ ಉಸಿರು ಬಿಗಿ ಹಿಡಿಯೋದು. ಕುಂಭ ಕಬಡ್ಡಿ 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 ಎಷ್ಟೊತ್ತು ಉಸಿರು ಹಿಡಿತಾನೆ ಅಷ್ಟು ಆಯುಸ್ಸು ಮುಂದಕ್ಕೆ ಹೋಗುತ್ತೆ. ಕಣ್ಣು ಕಬಡ್ಡಿ 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 ಅಲರ್ಟ್ ಆಗ್ತವೆ. 11 ಜನರು ನೋಡಬೇಕು. ಕಬಡ್ಡಿ 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 ಕೈ ಮುಟ್ಸೋದಕ್ಕೆ. ಕಾಲು ನೋಡಿ, ಇದನ್ನು ನಾನೊಂದು ಕಡೆ ಹೇಳ್ಬಿಟ್ಟೆ. ಉಸಿರು ಎಷ್ಟನ್ನು ನೀವು ಬಿಗಿ ಹಿಡಿತೀರೋ ಅಷ್ಟು ಆಯುಸ್ಸು ಮುಂದಕ್ಕೆ ಹೋಗುತ್ತೆ. 17 ಸೆಕೆಂಡ್ ಸ್ಟಾರ್ಟಿಂಗ್ ರೀ. 1 2 3 4 ನೀವು ಎಣಿಸ್ಬಾರ್ದು, ಬೇರೆಯವ್ರಿಗೆ ಹೇಳಬೇಕು. 17 ಸೆಕೆಂಡ್. ಅದಕ್ಕಿಂತ ಜಾಸ್ತಿ ಎಣಿಸಿದರೆ ಅಷ್ಟು ಆಯುಸ್ ಜಾಸ್ತಿ ಆಯಿತು. ದಿನ ದಿನ ಹೆಚ್ಚು ಮಾಡ್ತಾ ಹೋಗ್ಬೇಕು. 30 40 ನಿಮಿಷಗಟ್ಟಲೆ ಉಸಿರು ಬಿಗಿಡೋದು. ನಿಮಗೆಲ್ಲ ಮಹಾಭಾರತ ಇರಬೇಕು. ನೀರೊಳಗಿರ್ದಂ ಬೆಮರ್ತನುರಗ ಪತಾಕಂ. ಜಲಸ್ತಂಭನ ವಿದ್ಯೆ ಬರ್ತಿತ್ತು ದುರ್ಯೋಧನನಿಗೆ. 7,000 ಮಂತ್ರಗಳು ಭೀಮಸೇನನಿಗೆ ಬಂದರೆ 3,500 ಮಂತ್ರಗಳು ದುರ್ಯೋಧನಿಗೆ ಬರ್ತಿತ್ತು. ಅದರಲ್ಲಿ ಜಲಸ್ತಂಭನ ಒಂದು. ಒಳಗಡೆ ಕೂತು ಉಸಿರು ಬಿಗಿ ಹಿಡಿದಿದ್ದ ದುರ್ಯೋಧನ. ನಮ್ಮ ಮಕ್ಕಳಿಗೂ ಸಾಧ್ಯ, ನಮಗೂ ಸಾಧ್ಯ. ಪ್ರಯತ್ನ ಮಾಡಿಲ್ಲ, ಅವನ್ನೆಲ್ಲ ಕಟ್ಟಿಟ್ಟುಬಿಟ್ಟಿವಿ ನಾವು. ಇಲ್ಲವೇ ಇಲ್ಲ. ಈಗ ನಾನು ಉಸಿರು ಬಿಗಿ ಹಿಡೀರಪ್ಪ. ಎಷ್ಟು ಉಸಿರು ಬಿಗಿ ಹಿಡಿತೀರೋ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು. 17 ಸೆಕೆಂಡಿಂದ ಶುರು ಮಾಡ್ರಿ ಅಂತೆ. ಇದು ನಾನು ಹೇಳೀನಿ ಅಂತ ಮನೆಗೆ ಹೋಗಿ ಮಾಡಬೇಡ್ರಿ. ಯೋಗ ಟೀಚರ್ನ ಕನ್ಸಲ್ಟ್ ಮಾಡಿರಿ. ಹಿಂಗೆ ಹೇಳಿಬಿಟ್ಟು ಒಂದೂರಾಗ ಬಗಲಾಗ ಅವ್ರ ಅಜ್ಜ ಕುಂತಿದ್ದ. 85 ವರ್ಷ ಅವ್ರ ಅಜ್ಜಿಗೆ. ಮೊಮ್ಮಗ ಅಜ್ಜ ಕೇಳಿದಿಲ್ಲ, ಪ್ರಾಣೇಶ್ವರ ಹೇಳಿದ್ರು, ಉಸಿರು ಎಷ್ಟು ಬಿಗಿ ಹಿಡಿತೀವಿ ಅಷ್ಟು ಆಯುಷ್ಯ ಮುಂದಕ್ಕೆ ಹೋಗ್ತದೆ. ಬಾ ಅಂದು ಮನೆಗೆ ಕರ್ಕೊಂಡೋಗಿ ಕೂಡಿಸಿ ತಗೋ ಅಜ್ಜ ಉಸಿರು ಅಂತ ಅವ್ನು ತೊಗೊಂಡರಿ. ಇವ ಎಣಿಸಿ 1 2 3 17. ಅಜ್ಜ 17 ಆಯ್ತು, ಬಿಡು ಬಿಡು ಬಿಡು. ಎಲ್ಲದ ಅಜ್ಜ ಬಿಟ್ಟನ್ರಿ. 85 ವರ್ಷ ಅವನಿಗೆ. ತಲೆಗೆ ಹಾಸಿ ಪ್ರಾಣ ಹೋಗಿಬಿಟ್ಟಿತ್ತು ಅವನು. ನಮ್ಮ ಅಜ್ಜನಕ್ಕೂ ಒಂದು ಪ್ರಾಣೇಶ ಅಂತ ನನ್ನ ಮದುವೆಗೆ ಬಂದರು. ಅದಕ್ಕೆ ಇದನ್ನು ಕೂತು ಪ್ರಾಯೋಗಿಕವಾಗಿ ಬಲ್ಲ ಗುರುಗಳಿಂದ ಮಾಡಿದರೆ, ಅದಕ್ಕೆ ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಯಾಕೆ ಹೇಳ್ತಾರೆ ಅಂದರೆ, ಅಲ್ಲಿ ತೊಗೊಳೋದು ಸ್ವಲ್ಪ ಅಂತ ಹೇಳ್ತೀರಿ, ಬಿಡೋದು ಕೆಲವರಾಗ ಲವ್ ಮಾರ್ಕ್ ಮಾಡ್ತಾರೆ ರೀ, ಕೆಲವ್ರು ಮಾಲೆ ಮಾಡಿ ಹಾಕ್ಕೊಂತಾರೆ ನೋಡ್ರಿ ವಾಟ್ಸಪ್ನಾಗೆಲ್ಲ. ಅವ್ರು ಎಂದು ಸಾಯ್ತಾರೋ ಯಾರಿಗೂ ಗೊತ್ತಾಗೋದಿಲ್ಲ. ಹಾಂ, ಆಟಗಳು ಕಬಡ್ಡಿ ದಯವಿಟ್ಟು ಮಕ್ಕಳಿಗೆ ಆಡಿಸ್ರಿ. ಮಾಂಸಖಂಡಗಳು ಸ್ನಾಯುಗಳು ಬಲಶಾಲಿ ಆಗ್ತಾವ. ಉಸಿರಾಟದ ಗತಿ ಮಕ್ಕಳಿಗೆ ಗೊತ್ತಾಗ್ತದೆ. ಅಸ್ತಮ ಬರೋಂಗಿಲ್ಲ. ಬಾಲ್ಯದಲ್ಲಿ ನೀವು ಕಬಡ್ಡಿ ಆಡಿದ್ರೆ ಅಸ್ತಮ ಬರೋಂಗಿಲ್ಲ. ಬುಗುರಿ ಆಡ್ಸೋಕೆ ಬರೋಂಗಿಲ್ಲ ರೀ ಬೆಂಗಳೂರು ಹುಡ್ರಿಗೆ. ಇಲ್ಲಿ ಹಂಗಾಯ್ತವ
ಬಗರಿನೇ ಗೊತ್ತಿಲ್ಲ, ಆಡ್ಸೋದಕ್ಕೆ ಗ್ರೌಂಡ್ ಇಲ್ಲ. ನಾವು ಬಗರಿ ಅಂತೀವ್ರಿ, ಬೆಂಗಳೂರಾಗ ಬುಗುರಿ ಅಂತಾರೆ. ಈ ಸಿನಿಮಾ ಬಂದಾಗ ನಿಮ್ಗೆ ಗೊತ್ತಾಗಿರ್ಬೋದು, ಗಣೇಶ್ ಬಣ್ಣ ಬುಗುರಿ, ಅದೇ ಬುಗುರಿ. ನಾನೊಬ್ಬ ಮೇಡಮನ್ನು ಕೇಳಿದೆ ಬೆಂಗಳೂರು, ಮೇಡಮ್ ನಿಮ್ಮ ಮಗು ಬುಗುರಿ ಆಡ್ಸೋಕ್ಕೆ ಬರುತ್ತಾ ಅಂದೆ. ಬುಗುರಿನಾ ಹಾಗಂದ್ರೆ ಅಂದ್ಲು ಅವರಮ್ಮ. ಅಯ್ಯೋ ಮೇಡಮ್ ಕಟ್ಟಿಗೆದಿರುತ್ತೆ, ಆಣಿ ಹೊಡೆದಿರ್ತಾರೆ, ಈ ಥರ ಚಾಟಿ ಸುತ್ತಿ ಗಿರ್ರಂತ ಆಡಿಸ್ತಾರೆ. ಓ ಈ ಬಾಳು ಬಣ್ಣದ ಬುಗುರಿ ಆ ಶಿವನೇ ಚಾಟಿ. ಅಯ್ಯೋ ಹೌದು ಸರ್, ಕರೆಕ್ಟ್ ಸರ್, ವಿಷ್ಣುವರ್ಧನ್ ಅವ್ರು ಹಾಡು ಸರ್, ಭಾಳ ಚೆನ್ನಾಗಿದೆ ಸರ್. ಹಾಡಲ್ಲ ಮಾದ್ರಲ್ಲಿ ಬುಗುರಿ ಆಡಿಸ್ತಾರೆ. ಹೌದಾ ಸರ್, ಇಲ್ಲ ಸರ್ ನೋಡಿಲ್ಲ ಸರ್. ಟಕ್ ಅಂತ ಹೇಳಿ, ಮೇಡಮ್ ರವಿಚಂದ್ರನ್ ಸಿನಿಮಾ ನೋಡಿದ್ದೀರಾ? ನೋಡಿದ್ದೀನಿ. ಓ ಅದ್ರಲ್ಲಿ ಹೀರೋಯಿನ್ ಎದೆ ಮೇಲೆ ಬೆನ್ನ ಮೇಲೆಲ್ಲ ಆಡಿಸ್ತಾರಲ್ಲ, ಓ ಅದಾ ಸರ್, ಓ ನೋಡಿದ್ವಿ ಸರ್, ಚೆನ್ನಾಗಿದೆ ಸರ್. ಅದೇ ಬಗರಿ ತಾಯಿ, ಅದು ನಿಮ್ಮ ಮಗನಿಗೆ ಆಡಿಸೋದಕ್ಕೆ ಕಲಿಸು. ಓ ಖಂಡಿತ ಕಲಿಸ್ತೀವಿ ಸರ್, ಭಾಳ ಚೆನ್ನಾಗಿದೆ ಬುಗುರಿ. ಸರ್ ಅದು ಕೋಚ್ ಯಾರು ಸರ್ ಬೆಂಗಳೂರಿನಲ್ಲಿ? ಬುಗುರಿ ಆಡಿಸೋದಕ್ಕೆ ಕೋಚ್ ಬೇಕಂತ್ರಿ. ನಾನು ಹೇಳಿದೆ, ತಾಯಿ ಸಚಿನ್ ತೆಂಡೂಲ್ಕರ್ ಫ್ರೀ ಆಗಿದ್ದಾನೆ, ಕೇಳೋಣ. ಆತೇನಾದ್ರು ಬುಗುರಿ ಚಾಟಿಂಗ್ ಅಕಾಡೆಮಿ ಅಂತ ಓಪನ್ ಮಾಡಿದರೆ ಕಳಿಸೋಣ. ಬುಗುರಿ ಆಡ್ಸೋಕ್ಕೆ ಅಕಾಡೆಮಿಗಳು ಬೇಕು, ಎಲ್ಲ ಆಟಕ್ಕೂ ಅಕಾಡೆಮಿಗಳು, ನಿಗಮಗಳು. ಸ್ವಿಮ್ಮಿಂಗ್ ನಾವು ಹೆಂಗೆ ಕಲ್ತೀವೋ ಸ್ವಿಮ್ಮಿಂಗ್ ಗೊತ್ತಿಲ್ಲ. ಬಾವಿ ಕಟ್ಟೆ ಮೇಲೆ ಕೂತಿದ್ವಿ, ನೋಡ್ತಾ ಯಾವನೋ ತೊಳ್ಬಿಟ್ಟ, ಡಬಾರ್ ಅಂತ ಬಿದ್ವಿ. ಅಂತ ಕೈ, ಪ್ರಾಣೇಶ್ ಗೀಸ್ ಬರಲ್ಲ, ಯಾರೋ ತಿಳಿದ್ರು, ದಬ್ಬ ಅಂತ ಇನ್ನೊಬ್ಬನ ಹಾರ್ದ, ನಮ್ಮ ಚೆಡ್ಡಿ ಹಿಡ್ದ, ಜನಿವಾರ ಹಿಡ್ದ, ಜುಟ್ಟು ಹಿಡ್ದ, ಕೈಕಾಲು ಬಡಿ ಕಲಿಸೇ ಬಿಟ್ರು. ಕಳಿಸ್ತಾರೆ ರೀ ಬೆಂಗಳೂರಾಗ. ಫಾರ್ಮ್ ತುಂಬಿ ಎಲ್ಲ 1000 rupees ಮೇಡಮ್. ನೀವು ನೀರು ನೋಡಿದ್ದು ಕೋಲ್ಡ್ ಇದೆ ವಾಟ್ರು, ಹಾಟ್ ವಾಟರ್ ಸಿಗಲ್ವಾ ಸ್ವಿಮ್ಮಿಂಗ್ ಪೂಲಲ್ಲಿ? ಇಲ್ಲ ಮೇಡಮ್ ಕೋಲ್ಡ್ ವಾಟ್ರು. ಅಯ್ಯೋ ನಮ್ಮ ಮಗು ಕೋಲ್ಡ್ ಆಗಲ್ಲ, ಹಾಟ್ ವಾಟರ್ ಇದ್ರೆ ಒಳ್ಳೆಯದು. ಎಷ್ಟಿದೆ ಇಲ್ಲಿ? 3 feet ಇದೆ ಮೇಡಮ್, 4 feet, 5 feet, 7 feet. ನಮ್ಮ ಮಗು 2.5 ಇದ್ದಾನೆ. ಡೈರೆಕ್ಟ್ ನೀರಿಗೆ ಬಿಟ್ಬಿಡ್ತೀರಾ ಮಗುನ? ಹೌದು ಮೇಡಮ್ ನೀರಿಗೆ ಬಿಡ್ತೀವಿ. 1 week ಮನೇಲಿ ಕಲ್ಸೋಕ್ಕಾಗಲ್ವಾ? ಮನೇಲಿ ಯಾಕೆ ಕಲ್ಸೋದು? ಅದೇ ಬೆಡ್ ಮೇಲೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸಿ ಆಮೇಲೆ ಮಾಡ್ಬೋದು ಮೇಡಮ್. ನೀರಿಗೆ ಬಿಟ್ಟರೆ ಮೇಲೆ ಬರಲ್ಲ ಅವ್ನು ಆಮೇಲೆ. ಈ ತಂದೆ ತಾಯಿಗಳ ಕಾಳಜಿನೇ ಬಾಳ್ರಿ ಮಕ್ಕಳಿಗೆ. ಹೀಗಾಗಿ ಅವು ಧೈರ್ಯನೇ ಕಳ್ಕೊಂಬಿಟ್ಟು ಮಕ್ಕಳು. ನಮ್ಮ ಕಾಲಕ್ಕೆ ನಾವು ಎಲ್ಲಿ ಹೋಗ್ತಿದ್ವೋ ಗೊತ್ತಾಗಲಿಲ್ಲ. ಸಾಲಾಗಿ ನಿಂತು ಎಣಸೋರು ನಮ್ಮಪ್ಪ, 1 2 3 4 9 10 11 11 ಎಲ್ಲಿ? ಅಯ್ಯೋ 11 ಹೋದ ವರ್ಷನೇ ಸತ್ತಲ್ಲ ಅಂತ ಹೇಳ್ತಾಳೆ. ಓದ್ನಾ ಸರಿ ಸರಿ ಅಂತ ಎಂಥ ಲೈಟಾಗಿ ತಗತ್ತಿದ್ರು. ಇವಾಗ ಒಂದೇ ಮಗು, ಒಂದು ಹುಡುಗ ಓಡ್ ಬಂದು ತಾಯಿಗೆ ನಮಸ್ಕಾರ, ಮಮ್ಮಿ ನಮ್ಮ ಶಾಲೆಯಲ್ಲಿ ರನ್ನಿಂಗ್ ರೇಸ್ ಇದೆ, ಹೋಗಿ ಬರ್ತೀನಿ ಆಶೀರ್ವಾದ ಮಾಡು ಮಮ್ಮಿ. ರನ್ನಿಂಗ್ ರೇಸ್ ಇದೆ ಯಾಕಂದ, ಮೆಲ್ಲಗೆ ಓಡಪ್ಪ. ಮುಗೀತು ಕತೆ. ಇದು ಈ ಹೊತ್ತಿನ ವಿಶೇಷ. ಪ್ರಾಣೇಶ್ ಪಂಚ್. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ. ಮಹದಾಯಿ ಪ್ರತಿಷ್ಠೆಗೆ ಬಲಿಯಾಗುವ ಲಕ್ಷಣವೂ ಹೆಚ್ಚಾಗ್ತಾ ಇದೆ. ಮಹಾರಾಷ್ಟ್ರದ ಮುಖ್ಯಮಂತ್ರಿ ಸಿಎಂ ಫಡ್ನವೀಸ್ ಜೊತೆ ಮಾತನಾಡಿದ್ದೇನೆ, ಗೋವಾದಲ್ಲೂ ಪ್ರಯತ್ನ ಮಾಡ್ತೇವೆ, ಆದರೆ ಗೋವಾ ಹಾಗೂ ಮಹಾರಾಷ್ಟ್ರ ಕಾಂಗ್ರೆಸ್ ನಾಯಕರೊಂದಿಗೆ ನೀವು ಮಾತನಾಡಿ ಅಂತ ಹೇಳಿರೋ ಬಿಜೆಪಿಗೆ ಸಿದ್ದರಾಮಯ್ಯ ಆಗಲ್ಲ ಅಂತ ನಿರಾಕರಿಸಿದ್ದಾರೆ. ಹಾಸನ ಶಾಸಕ ಎಚ್.ಎಸ್. ಪ್ರಕಾಶ್ ಸಹೋದರ ಹಾಗೂ ಪಶು ವೈದ್ಯಕೀಯ ಇಲಾಖೆ ಉಪನಿರ್ದೇಶಕರಾಗಿದ್ದಂತ ಮೋಹನ್ ದಾಸ್ ಎನ್ನುವವರಿಗೆ ಸಚಿವ ಎ ಮಂಜು ಧಮಕಿ ಹಾಕಿದಂತ ಆರೋಪ ಈಗ ಕೇಳಿ ಬಂದಿದೆ. ಮೊಬೈಲ್ ಮೂಲಕ ಮೋಹನ್ ದಾಸ್ ಕರೆ ಮಾಡಿದ ಎ ಮಂಜು ಕರೆ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ನೀವು ಹಣ ಪಡೆದಿದ್ದೀರಾ, ಇದಕ್ಕೆ ಸಂಬಂಧಿಸಿದಂತ ದಾಖಲೆ ನನ್ನ ಬಳಿ ಇದೆ, ತಿದ್ದಿಕೊಳ್ಳದಿದ್ರೆ ದೂರದ ಊರಿಗೆ ವರ್ಗಾವಣೆ ಆಗ್ತೀರಿ ಅಂತ ಬೆದರಿಕೆಯನ್ನ ಹಾಕಿದ್ದಾರೆ.